ಹೇಳಿ ಬ್ರದರ್, ರವಿ ಅಣ್ಣನಿಗೆ ಯಾಕೆ ಓಟ್ ಹಾಕಬೇಕು? 3 ಸತಿ ಸೋತವ್ರೆ, ಮುಂದೇನು ಗೆಲ್ತಾರೆ ಅನ್ನೋ ಭರವಸೆ ಇದೆಯಾ? ಎಲ್ಲ ರಾಜಕಾರಣಿಗಳು ಎಲೆಕ್ಷನ್ ಟೈಮಾಗಿ ಬಂದು ಎಲೆಕ್ಷನ್ ಆದಮೇಲೆ ಓಡೋಗ್ತಾರೆ. ಸತತ 3 ಬಾರಿ ಸೋತಾಗೂ 4ನೇ ಬಾರಿ ಬೇರೆಯವ್ರಿಗೆ ಟಿಕೆಟ್ ಸಿಕ್ಕಿದಾಗೂ ನಮಗೆ ಈಸಿಲಿ ಅವೈಲಬಲ್ ಲೀಡ್ರ್ ಯಾರು ಅಂದರೆ ನಮ್ಮ ನಾಯಕರು ಎ ರವಿ ಅಣ್ಣವರು. ನೀವು ಬೇಕಾದರೆ ನಿಮ್ಮ ಮಾಧ್ಯಮದ ಮುಖಾಂತರ ಚೆಕ್ ಮಾಡ್ಬೋದು. ಮಧ್ಯರಾತ್ರಿ ಎಷ್ಟು ಗಂಟೆಗಾದರೂ ಫೋನ್ ಮಾಡಿ, ಏನೇ ತೊಂದರೆ ಇರಲಿ, ನೀವು ಬೇರೆ ರೀತಿಯಲ್ಲಿ ಫೋನ್ ಹಾಕಿ ಕೇಳಿ ಯಾರು ಏನು ಅಂತೆಲ್ಲ, ಅವ್ರು ರೆಸ್ಪಾನ್ಸ್ ಮಾಡೇ ಮಾಡ್ತಾರೆ. ಏನೇ ತೊಂದರೆ ಇರಲಿ, ಒಂದು ಫ್ಲಡ್ ಬರಲಿ, ಏನೋ ಪ್ರಾಬ್ಲಮ್ ಆಗಲಿ, ಫ್ಯಾಮಿಲಿ ಇದು ಸ್ಟೇಷನ್ಗಳಲ್ಲಿ ಏನೋ ಒಂಥರ ತೊಂದರೆ ಆಗಲಿ, ಎಲ್ಲದಕ್ಕೂ ರೆಸ್ಪಾನ್ಸ್ ಮಾಡೋಂಥ ನಾಯಕರು ನಮ್ಮ ರವಿ ಅಣ್ಣವರು. ಅಂಥ ನಾಯಕರನ್ನ ಬಿಟ್ಬಿಟ್ಟು ಇಲ್ಲಿ ಮೀಡಿಯಾಗಳಿಗೆ ನಾಟಕ ಮಾಡ್ತಾರಲ್ಲ, ಅಂಥ ನಾಯಕರು ನಮಗೆ ಬೇಕಾ? ರಾಜ್ಯಕ್ಕೆ ನಾನು ಮಾದರಿ ಅನ್ನೋ ಥರ ನಾಟಕ ಮಾಡಲಿಕ್ಕೆ ಹೋಗ್ತಾರೆ. ಕ್ಷೇತ್ರದ ಪರಿಸ್ಥಿತಿ ಏನಾಗಿದೆ ಒಂದು ಸರಿ ಬಂದು ನೋಡಿದಾರ? ಕ್ಷೇತ್ರದಲ್ಲಿ ಏನಾಗಿದೆ ನೋಡಿದಾರ ಸರ್? ಈ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಫಸ್ಟ್ ವಾರ್ಡು ತಿಮ್ಮಸಂದ್ರದಿಂದ ಹಿಡಿದು ಕೊನೆಯ ವಾರ್ಡ್ ಹೆಗ್ಡೆ ನಗರದವರೆಗೂ ಒಂದು ಬೂತಿನ ಸಮಸ್ಯೆ ಏನು, ಒಂದು ರೋಡಿನ ಸಮಸ್ಯೆ ಏನು, ಒಂದು ಕಾಲೋನಿ ಸಮಸ್ಯೆ ಏನು, ಪ್ರತಿ ಸಮಸ್ಯೆ ಗೊತ್ತಿರೋಂಥ ಏಕೈಕ ನಾಯಕರು ನಮ್ಮ ರವಿ ಅಣ್ಣವರು. ಅಂಥವ್ರಿಗೆ ಅವಕಾಶ ಕೊಡದೆ ಇನ್ಯಾರಿಗೆ ಸರ್ ಕೊಡಲಿಕ್ಕಾಗತ್ತೆ? ಈಗ ಅವಕಾಶ ಕೊಟ್ಟಿದ್ರಲ್ಲ, 3 ಸಾರಿ ಸೋತ್ರಲ್ಲ ಸರ್. ಏನಾಗುತ್ತೆ ಅಂದರೆ ನಿಜ ನೀವು ಹೇಳಿದ್ದು ಒಳ್ಳೆ ಪ್ರಶ್ನೆ. ಫಸ್ಟ್ ಬಾರಿ ಕೊಟ್ಟಾಗ ಇಲ್ಲಿ BJP ಅನ್ನೋದೇ ಇರಲಿಲ್ಲ. BJP ಅನ್ನೋದು ಇಲ್ಲಿ ನಿಲ್ಲು ಅಂಥ ಜಾಗದಲ್ಲಿ, ಅಂಥ ಟೈಮಲ್ಲಿ ನಮ್ಮ ನಾಯಕರು 8,000 ಮತಗಳಿಂದ ಸೋಲ್ತಾರೆ. 2ನೇ ಬಾರಿ ತಮಗೆ ಗೊತ್ತು, ಪಾರ್ಟಿನೇ ಇರಲಿಲ್ಲ ನಮ್ಮದಿಲ್ಲಿ. ಭಾಳ 3 ಪಾರ್ಟಿಯಾಗಿ ಇಲ್ಲಿ ಡಿವೈಡ್ ಆಗಿತ್ತು. ನಿಲ್ಲಕ್ಕೆ ಇಲ್ಲ ಅಂದರು, ಮನಸ್ಸಿಲ್ಲ ಅಂದ್ರೂ ಬಲವಂತ ಮಾಡಿ ನಿಲ್ಲಿಸಿ ಟಿಕೆಟ್ ಕೊಟ್ಟು ಆಗ ಸೋತರು. 3ನೇ ಬಾರಿ ನಮ್ಮಲ್ಲೇ ಸ್ವಲ್ಪ ಗೊಂದಲಗಳಿಂದ ಸೋತಿದ್ರು. 4ನೇ ಬಾರಿ ಕೊಟ್ಟರೆ 100% ಗೆಲ್ತಾಯಿದ್ರು, ಮಿಸ್ ಆಯಿತು. ಈ ಬಾರಿ ವರಿಷ್ಠರಿಗೆ ಆಗಲೇ ಹೇಳಿದ್ದಾರೆ, ಕೆಲಸ ಮಾಡು, ಇನ್ನೂ ಕೆಲಸ ಮಾಡಬೇಕು ಸಾಲದು ಅಂತ. ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ, 100% ಈ ಸರಿ ಗೆಲ್ತೀವಿ ಸರ್.